ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಮೈ ಚಾನೆಲ್ ನಾಗಶ್ರೀ 26 ಚಾನೆಲ್. ಇವತ್ತು ನನ್ನ ಮಗಳಿಗೋಸ್ಕರ ಖರ್ಜೂರದ ಒಬ್ಬಟ್ಟು ಮಾಡೋಣ ಅಂತ ಬಂದಿದ್ದೀನಿ. ಅದಕ್ಕೋಸ್ಕರ ಸಾಫ್ಟಾಗಿರೋ ಖರ್ಜೂರನೇ ತೊಗೊಂಡಿದ್ದೆ. ಅದನ್ನು ಇನ್ನೊಂದು ಸಲ 2 hours ನೆನೆಸಿದ್ದೀನಿ. ಅದು ಈ ಥರ ಸಾಫ್ಟಾಗಿದೆ. ಏಕೆಂದರೆ 1 ವರ್ಷದ ಮಗುಗೆ ಮಾಡ್ತಾ ಇರೋದು. ಇನ್ನೇನೊಂದು 10 days ಅವಳಿಗೆ 1 ವರ್ಷ ಆಗುತ್ತೆ. ಸೊ ಅವಳಿಗೆ ಒಬ್ಬಟ್ಟು ಮಾಡಬೇಕು ಅನಿಸಿತ್ತು. ಅದಕ್ಕೆ ಸಾಫ್ಟಾಗಿರೋ ಖರ್ಜೂರ ತೊಗೊಂಡಿದ್ದೀನಿ. ಅದನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ. ಈ ಥರ ಆಗಿದೆ. ಅದನ್ನು ಈಗ ನೆಕ್ಸ್ಟ್ ರುಬ್ಕೋತಾ ಇದ್ದೀನಿ. ರುಬ್ಬಿ ನೆಕ್ಸ್ಟ್ ಪೇಸ್ಟ್ ಆದಮೇಲೆ ಹೂರ್ಣದ ಥರ ಬಾಡಿಸ್ಕೋಬೇಕು. ಸೊ ಈಗ ಅದು ರುಬ್ಕೋತಾ ಇದ್ದೀನಿ. ಈ ಥರ ಪೇಸ್ಟ್ ಆಗಿದೆ. ಫುಲ್ಲೆಲ್ಲ ನುಣ್ಣಗಾದಮೇಲೆ ಸೇಮ್ ಹೇಗೆ ಕಾಯಿ ಒಬ್ಬಟ್ಟು, ಬೇಳೆ ಒಬ್ಬಟ್ಟಿನ ಹೂರಣ ಹೇಗೋ ಹಾಗೆಯೇ. ಇದಕ್ಕೆ ಬೆಲ್ಲ, ಸಕ್ಕರೆ ಏನೂ ಹಾಕಿಲ್ಲ, ಏಕೆಂದರೆ ಖರ್ಜೂರನೇ ಸ್ವೀಟ್ ಆಗಿರುತ್ತೆ. ಸೊ ಏನೂ ಹಾಕಿಲ್ಲ. ನೆಕ್ಸ್ಟು ಚಿರೋಟಿ ರವೆ ಹಾಕಿ ಕಲಿಸ್ಕೊತಾ ಇದ್ದೀನಿ. ಯಾಕೆಂದರೆ ನಾನು ಮೈದಾ ಮಗುಗೆ ಕೊಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಮುಂದೆ ಏನು ಮಾಡ್ತೀನಿ ಗೊತ್ತಿಲ್ಲ. ಮೈದಾ ಕೊಡಬಾರ್ದು ಸಣ್ಣ ಮಗುಗೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಚಿರೋಟಿ ರವೆನ ಕಲಸಿಟ್ಕೊತಾ ಇದ್ದೀನಿ. ನೆಕ್ಸ್ಟು ಅದಕ್ಕೆ ತುಪ್ಪ ಹಾಕಿ 1.5 hours ನೆನೆಸಿಡಬೇಕು. ನೆನೆಸಿಟ್ಟು ಆದಮೇಲೆ ಈ ಥರ ಬರುತ್ತೆ ನೋಡಿ. ಈ ಥರ ಬಂದಿದ್ದಕ್ಕೆ ಹೂರಣ ಆವಾಗಲೇ ತೋರ್ಸೋಕ್ಕಾಗಲಿಲ್ಲ. ಹೂರಣ ಹೀಗೆ ಈ ಟೆಕ್ಸ್ಚರಲ್ಲಿ ಬಂದಿದೆ ಹೂರಣ. ಇಷ್ಟು ತೊಗೊತಾ ಇದ್ದೀನಿ. ಇಷ್ಟು ತೊಗೊಂಡು ತುಂಬ್ಕೊತಾ ಇದ್ದೀನಿ ಹೂರಣ. ಹಬ್ಬಗಳಲ್ಲಿ ಏನು ಮಾಡೋಕ್ಕಾಗಿಲ್ಲ ಅಂತ ಮನೆಯಲ್ಲೆಲ್ಲ ಅಂತಾಯಿದ್ರು. ಸೊ ಹಬ್ಬ ಶ್ರಾವಣ ಮಾಸದಲ್ಲಿ ಏನಾದರೂ ಮಗು ಕೊಡಲೇಬೇಕು ಅಂತ ಹೇಳ್ತಾಯಿದ್ರು ಮಗುಗೆ. ಅದಕ್ಕೋಸ್ಕರ ತುಂಬ ಖುಷಿಯಿಂದ ನಾನೇ ಒಬ್ಬಟ್ಟು ಮಾಡ್ತಾಯಿದ್ದೀನಿ ನನ್ನ ಮಗಳಿಗೆ. ತುಂಬ ಖುಷಿ ಆಗ್ತಾಯಿದೆ. ಡೈಲಿ ಫುಡ್ ಸೀರೀಸ್, ವ್ಲಾಗ್ಸು ಮತ್ತು ರೀಲ್ಸು, ಶಾರ್ಟ್ಸು ಆ ಥರ ಎಲ್ಲ ಹಾಕ್ತಾಯಿದ್ವಿ. ಬಟ್ ಈ ಥರ ಟ್ರೆಡಿಷ್ನಲಾಗಿ ಒಬ್ಬಟ್ಟು ಮಾಡಿದ್ದು ವಿಡಿಯೋಸ್ ಇದು ಅಪ್ಲೋಡ್ ಮಾಡ್ತಿರೋದು ಇದೇ ಫಸ್ಟ್ ಟೈಮ್. ಅದರಿಂದ ತುಂಬ ಖುಷಿ ಆಗ್ತಿದೆ. ಇದು ಎಲ್ಲ ಚೆನ್ನಾಗಿ ಬರ್ತಾಯಿದೆ. ಕಾದಿದೆ. ಈ ಒಬ್ಬಟ್ಟು ಕಾವಲಿ ಮೇಲೆ ಹಾಕಬೇಕಾದ್ರಂತೂ ನನಗೆ ತುಂಬ ಭಯ ಆಗಿತ್ತು. ಏಕೆಂದರೆ ನಮ್ಮ ಮಾಡಬೇಕಾದ್ರೆಲ್ಲ ನೋಡ್ತಾ ಇದ್ದೆ ಒಬ್ಬಟ್ಟು ಪೇಪರ್ ಮೇಲೆ ಹಂಗಂಗೆ ಕಚ್ಕೊಂಡ್ಬಿಡೋದು ಹಾಗೆ ಆಗ್ತಾಯಿತ್ತು. ಬಟ್ ಪೇಪರ್ ತೆಗಿಬೇಕಾದ್ರಂತೂ ಯಾವ ಲೆವೆಲಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿತ್ತು ಅಂದರೆ ಆ ಲೆವೆಲಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿತ್ತು. ಯಾಕೆಂದರೆ ಅವಾಗೆಲ್ಲ ನಮ್ಮ ಅಜ್ಜಿ ಎಲ್ಲ ಒಬ್ಬಟ್ಟು ಮಾಡಬೇಕಾದ್ರೆ ನೋಡ್ತಾ ಇದ್ವಿ ಅಷ್ಟೇ, ಅಥವಾ ಕಣ್ಕ ಹೂರಣ ಎಲ್ಲ ತುಂಬಿ ಕೊಡ್ತಾಯಿದ್ವಿ ಅಷ್ಟೇ. ಬಟ್ ಯಾವಾಗಲೂ ಸೀರಿಯಸ್ಸಾಗಿ ಎಂದೂ ತಗೊಂಡು ಮಾಡಿರಲಿಲ್ಲ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಊದ್ಕೊಳ್ತಿದ್ದೆ, ತುಂಬ ಚೆನ್ನಾಗಿ ಎದ್ದೇಳ್ತಾಯಿದ್ದೆ. ನನಗಂತೂ ನನ್ನ ಲೆವೆಲ್ ಸ್ಯಾಟಿಸ್ಫ್ಯಾಕ್ಷನ್ ಹೇಗಿತ್ತು ಅಂದರೆ ಅದು ಹೇಳ್ಕೊಳಕ್ಕಾಗಲ್ಲ, ಆ ಥರ ಇತ್ತು. ನನ್ನ ಮಗಳಿಗೆ ಫಸ್ಟ್ ಟೈಮ್ ಏನೋ ಮಾಡಿಕೊಡ್ತಿದ್ದೀನಿ ಟ್ರೆಡಿಷ್ನಲಾಗಿ. ತುಂಬ ಚೆನ್ನಾಗಿ ಬಂತು. ಅದಂತೂ ತುಂಬ ಖುಷಿ ಆಯ್ತು ನನಗೆ. ನನ್ನ ಮಗಳಂತೂ ಇದನ್ನು ತಿಂದು ಸೂಪರ್ ಅಂತ ಎಂಜಾಯ್ ಮಾಡಿದ್ಲು. ನಾನು ಆ ಖುಷಿಗೆ ಆ ಮೂಮೆಂಟ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋದೇ ಮರ್ತೋಯ್ತು. ಎಲ್ಲ ಆದಮೇಲೆ ಜ್ಞಾಪಕ ಬಂತು. ಇದೇ ಥರ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಮ್ಮ ವಿಡಿಯೋಗೋಸ್ಕರ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.